ದಾರುನೂರ್ ಎಜುಕೇಷನ್ ಸೆಂಟರ್ ಕಾಶಿಪಟ್ನ ಕ್ಯಾಂಪಸ್ನಲ್ಲಿ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಅಷ್ಟೇ ಅಲ್ಲ, ಇದೇ ವೇದಿಕೆಯಲ್ಲಿ ವಿದ್ಯಾರ್ಥಿಯೋರ್ವನ ಪ್ರತಿಭೆ ಕೂಡ ಅನಾವರಣಗೊಂಡಿದೆ. ಹಾಗಿದ್ರೆ ಉದ್ಘಾಟನೆಗೊಂಡ ಮಸೀದಿ ಯಾವುದು? ಈ ಮಸೀದಿ ಎಲ್ಲಿದೆ? ಬನ್ನಿ ನೋಡೋಣ. ದಾರುನೂರ್ ಎಜುಕೇಷನ್ ಸೆಂಟರ್ನ ಎರಡನೇ ಹಂತದ ಯೋಜನೆಯಾದ ಮಸ್ಜಿದ್ ಜಾಮಿಯಾ ಬಹರನ್ನೂರ್ ಶಿಲಾನ್ಯಾಸಗೊಂಡು ಕೇವಲ ಒಂದೇ ವರ್ಷದಲ್ಲಿ ತಲೆ ಎತ್ತಿ ನಿಂತಿದ್ದು, ಇದರ ಉದ್ಘಾಟನೆಯನ್ನ ಪಾಣಕಾಡ್ ಸೈಯದ್ ಹೈದರ್ ಅಲಿ ಶಿಹಾಬ್ ತಂಗಲ್ ನೆರವೇರಿಸಿದ್ರು. ಈ ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೇನೆ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಇದರ ಉಪಾಧ್ಯಕ್ಷರಾದ ಮಿತಬೈಲ್ ಜಬ್ಬಾರ್ ಮುಸ್ಲಿಯಾರ್ ಮಸೀದಿಯನ್ನ ವಕ್ಫ್ ಮಾಡಿದ್ರು. ಅಷ್ಟೇ ಅಲ್ಲ, ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ದಾರುನೂರಿನ ಶಿಲ್ಪಿಯೂ ಆದ ತ್ವಾಕ ಅಹಮದ್ ಮುಸ್ಲಿಯಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನ ಪಾಣಕಾಡ್ ಸೈಯದ್ ಹೈದರ್ ಅಲಿ ಶಿಹಾಬ್ ತಂಗಲ್ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ದಾರುನೂರ್ ಸಂಸ್ಥೆಯ ವತಿಯಿಂದ ಪಾಣಕಾಡ್ ಶಿಹಾಬ್ ತಂಗಲ್ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ದಾರುನೂರ್ ಎಜುಕೇಷನ್ ಸೆಂಟರ್ ಮತ್ತು ಮಸ್ಜಿದ್ ಬಹರನ್ನೂರ್ ಇದರ ನಿರ್ಮಾಣ ಅಭಿವೃದ್ಧಿಗೆ ಸಹಕರಿಸಿದ ಹಲವರನ್ನ ಸನ್ಮಾನಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ದಾರುನೂರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯೋರ್ವ ಅರೇಬಿಕ್ ಭಾಷೆಯಲ್ಲಿ ನಡೆಸಿದ ಭಾಷಣ ನೆರೆದವರ ಮನಸೂರೆಗೊಂಡಿತ್ತು. عندما انظر الى اوجهكم القتاليه اجد نفسي مشتاقات للقاء بعض الكلمات حول مواد معينه حب النبي صلى الله عليه وسلم. وقبل كل شيء الحمد لله الذي اتاني لانه حب النبي صلى الله عليه وسلم تاج الوجدان وتحرك المشاعر وتوز الاوتار قلوب سالك الى فائده. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಕೆಎಸ್ ಮಸೂದ್, ಎಸ್ಎಂ ರಶೀದ್ ಹಾಜಿ, ಇಬ್ರಾಹಿಂ ಕೋಡಿಜಾಲ್, ಬದ್ರುದ್ದೀನ್ ಹೆಂತಾರ್ ಸಹಿತ ಹಲವು ಗಣ್ಯರು ಮಾತನಾಡಿ ಶುಭ ಹಾರೈಸಿದ್ರು. ಇನ್ನು ಕಳೆದ 3 ವರ್ಷಗಳಿಂದ ದಾರುನೂರ್ ಎಜುಕೇಷನ್ ಸೆಂಟರ್ ಕಾಶಿಪಟ್ನದಲ್ಲಿ ಕಾರ್ಯಾಚರಿಸುತ್ತಿದ್ದು 140ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಧಾರ್ಮಿಕ, ಲೌಕಿಕ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಕಲಿಂ ಸೆರಾಜೆ, ವಿ4 ನ್ಯೂಸ್ 24/7 ಮಂಗಳೂರು.